ಸ್ನೇಹಿತರೆ ನಮಸ್ತೆ, ವೆಲ್ಕಮ್ ಟು ಚೈತನ್ಯ ಕರಿಯರ್ ಅಕಾಡೆಮಿ. ಸ್ನೇಹಿತರೆ, ಮುಂಬರುವ ಪ್ರಾಥಮಿಕ ಪ್ರೌಢಶಾಲೆ ಹಾಗೇನೆ ಸರ್ಕಾರಿ PU ಕಾಲೇಜುಗಳಲ್ಲಿ ಕಾಲಿರ್ತಕ್ಕಂಥ ಅಧ್ಯಾಪಕರ ಹುದ್ದೆಗಳ ಭರ್ತಿಗೆ ಸಂಬಂಧಪಟ್ಟ ಹಾಗೆ ಮಾನ್ಯ ಮುಖ್ಯಮಂತ್ರಿಯವರು ಇವತ್ತು ಅಂದ್ರೆ ಮಾರ್ಚ್ 6ರಂದು ಮಂಡಿಸಿದಂತ ತಮ್ಮ ರಾಜ್ಯ ಮುಂಗಡ ಪತ್ರದಲ್ಲಿ ಬಜೆಟ್ ನಲ್ಲಿ ಒಂದು ಘೋಷಣೆಯನ್ನ ಮಾಡ್ತಾರೆ. ಸೊ ನಾವು ಇದೇ ಶೈಕ್ಷಣಿಕ ವರ್ಷದಲ್ಲಿ ಈ ಆರ್ಥಿಕ ವರ್ಷದಲ್ಲಿ ಅಂದ್ರೆ 26-27ನೇ ಆರ್ಥಿಕ ವರ್ಷದಲ್ಲಿ ಸುಮಾರು 15,000ಕ್ಕೂ ಹೆಚ್ಚು ಶಿಕ್ಷಕರನ್ನ ನಾವು ನೇಮಕಾತಿ ಮಾಡಿಕೊಳ್ತೇವೆ ಅನ್ನುವಂತ ಒಂದು ದೊಡ್ಡ ಘೋಷಣೆಯನ್ನ ಮಾಡಿದ್ರು. ಸೊ ಇದಕ್ಕೆ ಸಂಬಂಧಪಟ್ಟ ಹಾಗೆ ಶಿಕ್ಷಣ ಇಲಾಖೆ ಕಳೆದ 2 ತಿಂಗಳ ಹಿಂದೆ ಕಾರ್ಯಪ್ರವೃತ್ತ ಆಗಿತ್ತು. ಸೊ ಈ ಪ್ರಾಥಮಿಕ ಮತ್ತು ಪ್ರೌಢಶಾಲಾ ಶಿಕ್ಷಕರ ನೇಮಕಾತಿಗೆ ಸಂಬಂಧಪಟ್ಟ ಹಾಗೆ ಕರಡು ಅಧಿನಿಯಮವನ್ನ ಅಂದ್ರೆ ಕರಡು C&R ರೂಲ್ಸ್, ಡ್ರಾಫ್ಟ್ C&R ರೂಲ್ಸ್, ಕೇಡರ್ ಅಂಡ್ ರಿಕ್ರೂಟ್ಮೆಂಟ್ ರೂಲ್ಸ್ ಅಂತ ಹೇಳಿ ನಾವೇನು ಕರಿತೇವೆ. ಸೊ ಇದಕ್ಕೆ ಸಂಬಂಧಪಟ್ಟಾಗೆ ಒಂದು ಡ್ರಾಫ್ಟ್ ಅಧಿಸೂಚನೆಯನ್ನ ಹೊರಡಿಸಿತ್ತು. ಸೊ ಇದರ ಪ್ರಕಾರ ಈ ಪ್ರಾಥಮಿಕ ಮತ್ತು ಪ್ರೌಢಶಾಲಾ ಶಿಕ್ಷಕರ ನೇಮಕಾತಿಯ ಆ ಒಂದು ಪ್ಯಾಟರ್ನ್ ಅಲ್ಲಿ ಏನು ಅಲ್ಲಿ ಸ್ಕೋರ್ ವೇಟೇಜ್ ಏನು ಕೊಡಬೇಕು ಅದಕ್ಕೆ ಸಂಬಂಧಪಟ್ಟಾಗೆ ಒಂದಷ್ಟು ಬದಲಾವಣೆಯನ್ನ ಮಾಡಿ ಒಂದು ಕರಡು ಅಧಿಸೂಚನೆಯನ್ನ ಪ್ರಕಟ ಮಾಡಿತ್ತು. ಸೊ ಈ ಒಂದು ಕರಡು ನಿಯಮಕ್ಕೆ ಅಂದ್ರೆ ಈ ಡ್ರಾಫ್ಟ್ ರೂಲ್ಸ್ಗೆ ಸೊ ಸಾರ್ವಜನಿಕರಿಂದ ಏನಾದ್ರೂ ಆಕ್ಷೇಪಣೆಗಳು ಇದ್ರೆ ಅದನ್ನು ಕೂಡ ಸಲ್ಲಿಸಲಿಕ್ಕೆ ಅವಕಾಶವನ್ನ ಕೊಟ್ಟಿದ್ರು. ಸೊ ಇದಕ್ಕೆ ಸಂಬಂಧಪಟ್ಟಾಗ ಇವತ್ತು ಕರ್ನಾಟಕ ರಾಜ್ಯ ಪತ್ರದಲ್ಲಿ ಅಂದ್ರೆ ಗೆಜೆಟ್ ನೋಟಿಫಿಕೇಶನ್ ಅನ್ನು ಹೊರಡಿಸಿರುವಂತದ್ದು, ಅಂತಿಮವಾಗಿರುವಂತ ಗೆಜೆಟ್ ನೋಟಿಫಿಕೇಶನ್ ಅನ್ನು ಹೊರಡಿಸಿರುವಂತದ್ದು. ಸೊ ಇದರಲ್ಲಿ ಏನಿದೆ ಅಂತ ಹೇಳಿದ್ರೆ, ಕಳೆದ ಬಾರಿ ಡ್ರಾಫ್ಟ್ ಅಲ್ಲಿ ಏನು ಹೇಳಿದ್ರು, ಯಾವ ತರ ನಾವು ಯಾವ ಪ್ಯಾಟರ್ನ್ ಅಲ್ಲಿ ನಾವು ಶಿಕ್ಷಕರ ನೇಮಕಾತಿಯನ್ನ ಮಾಡಿಕೊಳ್ತೇವೆ, ಇಲ್ಲಿ ಎಷ್ಟೆಷ್ಟು ವೇಟೇಜ್ ಅನ್ನ ಕೊಡ್ತೇವೆ, ಸ್ಕೋರಿಗೆ ಎಷ್ಟೆಷ್ಟು ವೇಟೇಜ್ ಅನ್ನ ಕೊಡ್ತೇವೆ ಅನ್ನೋದ್ರ ಬಗ್ಗೆ ಸ್ಪಷ್ಟವಾಗಿ ನಮೂದು ಮಾಡಿದ್ರು. ಸೊ ಅದೇ ಈಗ ಫೈನಲ್ ಆಗಿ ಈ ಫೈನಲ್ ಗೆಜೆಟ್ ನೋಟಿಫಿಕೇಶನ್ ಅಲ್ಲಿ ಪ್ರಕಟ ಆಗಿದೆ. ಸೊ ಇದರ ನಂತರ ಏನು ಚೇಂಜಸ್ ಆಗುದಿಲ್ಲ. ಒಂದ್ಸಲ ಗೆಜೆಟ್ ನೋಟಿಫಿಕೇಶನ್ ಅಲ್ಲಿ ಪ್ರಕಟ ಆದ್ರೆ ಯಾವುದೇ ರೀತಿಯಲ್ಲೂ ಕೂಡ ಅದು ಚೇಂಜಸ್ ಆಗುದಿಲ್ಲ. ಮುಂದಿನ ನೇಮಕಾತಿಗೆ ಅದೇ ಅನ್ವಯ ಆಗ್ತದೆ. ನೋಟಿಫಿಕೇಶನ್ ಅಲ್ಲಿ ಕೂಡ ಇದೇ ರೀತಿಯಲ್ಲಿ ನಿಮಗೆ ಕ್ಲಿಯರ್ ಆಗಿ ಮೆನ್ಷನ್ ಮಾಡಿರ್ತಾರೆ. ಸೊ ಈಗ ಬಂದಿರುವಂತಹ ಫೈನಲ್ ಗೆಜೆಟ್ ಅಲ್ಲಿ ಏನಿದೆ ಅಂತ ಹೇಳಿದ್ರೆ, ಇಲ್ಲಿ ನೀವು ನೋಡಬಹುದು. ನಾನು ಬ್ರೀಫ್ ಆಗಿ ಹೇಳ್ತೇನೆ, ಸಂಕ್ಷಿಪ್ತವಾಗಿ ಹೇಳ್ತೇನೆ. ಸೊ ನೀವು ಈಗಾಗಲೇ ನೋಡಿರ್ತೀರಿ, ಏನು ಚೇಂಜಸ್ ಇಲ್ಲ. ಸೊ ಇದರ PDF ಅನ್ನು ನಮ್ಮ ಟೆಲಿಗ್ರಾಮ್ ಚಾನಲ್ ಅಲ್ಲಿ ಕೊಟ್ಟಿರ್ತೇನೆ ನೋಡಿ. ಇಲ್ಲಿ ಪ್ರಾಥಮಿಕ ಶಾಲಾ ಶಿಕ್ಷಕರ ಅಂತ ಹೇಳಿದ್ರೆ 1ರಿಂದ 5ನೇ ತರಗತಿವರೆಗೆ ಬೋಧನೆಯನ್ನು ಮಾಡುವಂತಹ ಶಿಕ್ಷಕರನ್ನ ನಾವು ಪ್ರಾಥಮಿಕ ಶಾಲಾ ಶಿಕ್ಷಕರು, ಪ್ರೈಮರಿ ಸ್ಕೂಲ್ ಟೀಚರ್ಸ್ ಅಂತ ಹೇಳಿ ಕರಿತೇವೆ. PSTR ನೇಮಕಾತಿ, ಇವರಿಗೆ ಈ ಹುದ್ದೆಗಳನ್ನು ತುಂಬಿಸಿಕೊಳ್ಳಿಕ್ಕೆ PSTR ನೇಮಕಾತಿಯನ್ನ ಮಾಡಿಕೊಳ್ತಾರೆ. ಸೊ ಇದಕ್ಕೆ ಸಂಬಂಧಪಟ್ಟಾಗೆ ವೇಟೇಜ್ ಅನ್ನ ಏನು ಈ ನೇಮಕಾತಿ ಪ್ರಕ್ರಿಯೆಯಲ್ಲಿ ಪಾಲನೆ ಮಾಡಲಾಗುವಂತಹ ವೇಟೇಜ್ ಅನ್ನ ಯಾವ ರೀತಿ ಕೊಟ್ಟಿದ್ದಾರೆ ಅಂತ ಹೇಳಿದ್ರೆ, ಇಲ್ಲಿ CET ಅಂದ್ರೆ ಇನ್ನು PSTR ನೇಮಕಾತಿ ಏನು ಮುಂಬರುವ ದಿನಗಳಲ್ಲಿ ನೋಟಿಫಿಕೇಶನ್ ಬರ್ಲಿಕ್ಕಿದೆ. ಸೊ ಇದರಲ್ಲಿ ನೀವು ಅಭ್ಯರ್ಥಿಗಳು ಗಳಿಸುವಂತ 70% ಅಂಕಗಳನ್ನ ಅಲ್ಲಿಂದ ತಗೊಳ್ತಾರೆ. CET ಇಂದ 70% ಅಂಕಗಳನ್ನ ತಗೊಳ್ತಾರೆ, 70%. ಹಾಗೇನೆ ನಿಮ್ಮ ಶಿಕ್ಷಕರ ಅರ್ಹತಾ ಪರೀಕ್ಷೆ, ಅದು TET ಪರೀಕ್ಷೆ ಆಗಿರ್ಬೋದು ಅಥವಾ CTET ಪರೀಕ್ಷೆ ಆಗಿರ್ಬೋದು, ಕರ್ನಾಟಕ ಶಿಕ್ಷಕರ ಅರ್ಹತಾ ಪರೀಕ್ಷೆ ಆಗಿರ್ಬೋದು, ಕೇಂದ್ರೀಯ ಶಿಕ್ಷಕರ ಅರ್ಹತಾ ಪರೀಕ್ಷೆ ಆಗಿರ್ಬೋದು. ಸೊ ಈ ಎರಡರಲ್ಲಿ ಯಾವ್ದಾದ್ರು ಒಂದು ಎಕ್ಸಾಮ್ ಅನ್ನು ಕ್ವಾಲಿಫೈ ಆಗಿರುವಂತದ್ದು ಕಡ್ಡಾಯ ಆಗಿರುವಂತದ್ದು. ಸೊ ಈ ಎಕ್ಸಾಮ್ ನ ಸ್ಕೋರ್ ನಿಂದ ನಿಮಗೆ 20% ಸ್ಕೋರ್ ಅನ್ನು ತಗೊಳ್ತಾರೆ. 20% ಸ್ಕೋರ್ ಅನ್ನು ಈ PSTR ನೇಮಕಾತಿಗೆ ತಗೊಳ್ತಾರೆ. ಸೊ ಹಾಗೇನೆ ನಿಮ್ಮ PUC ಪರ್ಸೆಂಟೇಜ್ ಇಂದ 8% ಅಂಕಗಳನ್ನು ತೆಗೆದುಕೊಳ್ತಾರೆ. ಹಾಗೇನೆ ನಿಮ್ಮ DED ಅಥವಾ ಡಿಪ್ಲೊಮಾ ಇನ್ ಎಲಿಮೆಂಟರಿ ಎಜುಕೇಶನ್ ಕೋರ್ಸ್, ಯಾವ ಹೆಸರಿಂದ ಕರೀತಾರೋ ಆ ಹೆಸರಿನ ಕೋರ್ಸ್. ಸೊ ಇದರ ಸ್ಕೋರ್ ಇಂದ ನಿಮ್ಮ 2% ಅಂಕಗಳನ್ನ, 2% ಅಂಕಗಳನ್ನ ಇಲ್ಲಿಂದ ತಗೊಳ್ತಾರೆ. ಸೊ ಒಟ್ಟಾಗಿ 100% ಗೆ ನೇಮಕಾತಿ ನಡೆಯುತ್ತೆ. ಸೊ ಈ ರೀತಿ ನಿಮಗೆ ಒಂದು ಪ್ಯಾಟರ್ನ್ ಅನ್ನ ಕೊಟ್ಟಿದ್ದಾರೆ. ಸೊ ಹಾಗಾಗಿ ಹೈಯೆಸ್ಟ್ ವೇಟೇಜ್ ಇರುವಂತದ್ದು ನಿಮ್ಮ CET ಪರೀಕ್ಷೆಗೆ ಅಂದ್ರೆ ಮುಂಬರುವ ನೇಮಕಾತಿ ಪರೀಕ್ಷೆಗೆ. ಸೊ ಅದೇ ರೀತಿ ಇಲ್ಲಿ ಪದವೀಧರ ಪ್ರಾಥಮಿಕ ಶಾಲಾ ಶಿಕ್ಷಕರ ನೇಮಕಾತಿ ಅಂದ್ರೆ 6ರಿಂದ 8ನೇ ತರಗತಿವರೆಗೆ ಬೋಧನೆಯನ್ನು ಮಾಡುವಂತಹ ಶಿಕ್ಷಕರನ್ನ ಕರ್ನಾಟಕದಲ್ಲಿ ಪದವೀಧರ ಪ್ರಾಥಮಿಕ ಶಾಲಾ ಶಿಕ್ಷಕರು, ಗ್ರಾಜುಯೇಟ್ ಪ್ರೈಮರಿ ಸ್ಕೂಲ್ ಟೀಚರ್ಸ್ ಅಂತ ಹೇಳಿ ಕರಿತೇವೆ. ಅಂದ್ರೆ ಇವರಿಗೆ GPSTR ನೇಮಕಾತಿ ಮುಂದಿನ ದಿನಗಳಲ್ಲಿ ನಡೆಯಲಿಕ್ಕೆ ಇದೆ. ಸೊ ಈ ಒಂದು GPSTR ನೇಮಕಾತಿ ಪರೀಕ್ಷೆ ಅಂದ್ರೆ ಈ CET ಪರೀಕ್ಷೆ ಅಂತ ಹೇಳಿ ನಾವು ಕಾಮನ್ ಆಗಿ ಕರಿತೇವೆ. ಸೊ ಇದರಿಂದ 70% ಅಂಕಗಳನ್ನು ತಗೊಳ್ತಾರೆ. ಈ CET ಗೆ ಹೈಯೆಸ್ಟ್ ವೇಟೇಜ್ ಇರುವಂತದ್ದು 70% ಅಂಕಗಳನ್ನು ತಗೊಳ್ತಾರೆ. ಸೊ ಹಾಗೇನೆ ಇಲ್ಲಿ TET ಆಗಿರ್ಬೋದು, CTET ಪರೀಕ್ಷೆಯಿಂದ 20% ಅಂಕಗಳನ್ನ ತಗೊಳ್ತಾರೆ. 20% ಅಂಕಗಳನ್ನ. ಹಾಗೆ ನಿಮ್ಮ ಪದವಿಯಿಂದ, ಡಿಗ್ರಿ ಪರ್ಸೆಂಟೇಜ್, ಡಿಗ್ರಿಯಲ್ಲಿ ನೀವು ಎಷ್ಟು ಅಂಕಗಳನ್ನು ಗಳಿಸಿದ್ರಿ, ಸೊ ಅದರಿಂದ 8 ಅಂಕಗಳನ್ನ ತಗೊಳ್ತಾರೆ, ಪರಿಗಣನೆ ಮಾಡ್ತಾರೆ. ಹಾಗೇನೆ ನಿಮ್ಮ BEd ಕೋರ್ಸ್ ಆಗಿರ್ಬೋದು ಅಥವಾ DED ಕೋರ್ಸ್ ಆಗಿರ್ಬೋದು. ಸೊ ಇದರಿಂದ 2% 2%
ಅಂಕಗಳನ್ನ ಅಲ್ಲಿಂದ ತಗೊಳ್ತಾರೆ. ಸೊ ಈ ರೀತಿ ಅವರು ವೇಟೇಜ್ ಅನ್ನ ಕೊಟ್ಟಿದ್ದಾರೆ. ಸೊ ಒಟ್ಟಾಗಿ 70 ಪ್ಲಸ್ 20 90 ಪ್ಲಸ್ 8 98 ಪ್ಲಸ್ 2 100% ಶೇಕಡ 100ಕ್ಕೆ ಇಲ್ಲಿ 100% ಗೆ ನೇಮಕಾತಿಯನ್ನ ಮಾಡ್ತಾರೆ. ಸೊ ಈ ರೀತಿ ಪ್ರಾಥಮಿಕ ಶಾಲಾ ಶಿಕ್ಷಕರು ಹಾಗೆ ಪದವೀಧರ ಪ್ರಾಥಮಿಕ ಶಾಲಾ ಶಿಕ್ಷಕರ ನೇಮಕಾತಿಗೆ ಸಂಬಂಧಪಟ್ಟಾಗೆ ಹೊಸತಾಗಿ C&R ರೂಲ್ಸ್ ಅನ್ನ ಪ್ರಕಟ ಮಾಡಿರುವಂತದ್ದು, ಇದನ್ನೇ ಗೆಜೆಟ್ ಅಲ್ಲಿ ಫೈನಲ್ ಆಗಿ ಪ್ರಕಟ ಮಾಡಿರುವಂತದ್ದು. ಇದೇ ರೀತಿಯಲ್ಲಿ ಮುಂದಿನ ನೇಮಕಾತಿಗಳು ಎಲ್ಲವೂ ಕೂಡ ನಡೀಲಿಕ್ಕೆ ಇದೆ. ಸೊ ಮುಖ್ಯಮಂತ್ರಿಗಳು ಇಲ್ಲಿ ತಮ್ಮ ರಾಜ್ಯ ಮುಂಗಡ ಪತ್ರದಲ್ಲಿ ಬಜೆಟ್ ಅಧಿವೇಶನದಲ್ಲಿ ಘೋಷಿಸಿರುವುದರಿಂದ ಸೊ ಶೀಘ್ರದಲ್ಲಿ ಎಲ್ಲ ಪ್ರಕ್ರಿಯೆಗಳಿಗೆ ಚಾಲನೆ ಸಿಗುವಂತ ನಿರೀಕ್ಷೆ ಇದೆ. ಹಾಗಾಗಿ ಅಭ್ಯರ್ಥಿಗಳೆಲ್ಲರೂ ಕೂಡ ಈ ಒಂದು ನೇಮಕಾತಿಗೆ ಸಂಬಂಧಪಟ್ಟ ನಿಮ್ಮ ಅಧ್ಯಯನವನ್ನ ನಡೆಸ್ತಾ ಇದ್ರೆ ಸೊ ಅದನ್ನ ಇನ್ನೂ ಕೂಡ ಇಂಟೆನ್ಸಿಫೈ ಮಾಡಬೇಕು. ಸೊ ಸಾಕಷ್ಟು ಅಧ್ಯಯನ ಮಾಡುವಂತ ಅವಶ್ಯಕತೆ ಇದೆ. ಸೊ ಹಾಗಾಗಿ ನಿಮ್ಮ ಸ್ಟಡಿ ಹೀಗೆ ಮುಂದುವರಿಲಿ ಅಂತ ಹೇಳ್ತಾ, ಸೊ ಇದರ ಬಗ್ಗೆ ನಿಮ್ಗೆ ಏನೇ ಡೌಟ್ಸ್ ಗಳಿದ್ರು ಕೂಡ ನಮ್ಮ ವಿಡಿಯೋದ ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಮಾಡಬಹುದು. ಥ್ಯಾಂಕ್ ಯು. ನಮಸ್ತೆ.